ನೂರಾರು ವರ್ಷಗಳಿಂದ ಇದೇ ಜಮೀನಲ್ಲಿ ಓಡಾಡ್ಕೊಂಡಿದ್ದಂಥ ರೈತರಿಗೆ ಇವಾಗ ತಮ್ಮ ಜಮೀನಿಗೆ ತಾವೇ ಹೋಗಬೇಕಾದ್ರೆ ಹೊಳೆ ನೀರಿಗೆ ಡೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ರೀತಿಯಲ್ಲಿ ಈ ಒಂದು ಸಂದರ್ಭ ಬಂದು ಒದಗಿರ್ತಕ್ಕಂಥದ್ದು. ಈಗ ನಾನು ಮೋಟೆಬೆನ್ನೂರಿನ ಕುರ್ದುಕೋಟೆ ಬಳಿ ಇರ್ತಕ್ಕಂತಹ ಒಂದು ರೈಲ್ವೆ ಟ್ರ್ಯಾಕ್ ಏನಿದೆಯೋ ಅಲ್ಲಿ ನಾನು ಇರ್ತಕ್ಕಂಥದ್ದು. ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾಯಿದ್ದೀನಿ. ಇದು ಸುಮಾರು ಸಾವಿರಾರು ಎಕರೆ ಜಮೀನುಗಳು ಏನಿದೆಯೋ ಆ ಜಮೀನುಗಳಿಗೆ ರೈತರು ಓಡಾಡ್ತಕ್ಕಂತಹ ರಸ್ತೆ ಇದು. ಅಂದರೆ ಈಗ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಒಂದು ರಸ್ತೆ ಬೇಕಾಗುತ್ತೆ. ರೈತರು ಓಡಾಡಬೇಕಾದ್ರೆ ಅವರ ವಾಹನಗಳು ಟ್ರ್ಯಾಕ್ಟರ್ ಆಗಿರ್ಬೋದು, ಎತ್ತಿನ ಗಾಡಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಓಡಾಡಬೇಕಂತಂದ್ರೆ ಇಲ್ಲೇ ಓಡಾಡಬೇಕು. ಇನ್ನು ಬಿತ್ತನೆ ಕಾರ್ಯ ಆಗಿರ್ಬೋದು, ಬೆಳೆ ಬಂದಾಗ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ರಸ್ತೆ ಅನಿವಾರ್ಯವಾಗಿದೆ. ಆದರೆ ಮೊದಲು ಏನೋ ಇದಕ್ಕೆ ನೂರಾರು ವರ್ಷಗಳಿಂದ ಇಲ್ಲಿ ಓಡಾಡ್ಕೊಂಡಿದ್ರೂ ಕೂಡ ಇಲ್ಲಿ ಇದು ಮಾಡಲಾಗ್ತದೆ, ಅಂದರೆ ಅವಕಾಶ ಇತ್ತು. ಈಗ ಇತ್ತೀಚೆಗೆ ಡಬಲ್ ಟ್ರ್ಯಾಕ್ ಆದಮೇಲೆ ಎಲ್ಲೋ ಒಂದು ಕಡೆ ಒಂದು ಸ್ಟೇಷನ್ನ ಅಂಡರ್ನಲ್ಲಿರ್ತಕ್ಕಂಥ ಈ ರಸ್ತೆಗೆ ನಿರ್ಬಂಧ ಆಗಿರ್ತಕ್ಕಂಥ, ಜೊತೆಗೆ ಓಡಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತರೆಲ್ಲ ಸೇರಿಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ನಾನಿವತ್ತು ಇಲ್ಲಿ ರೈತರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಏನು ಸರ್ ಇದು ಅಂದರೆ ಹೋರಾಟಕ್ಕೆ ಇಳಿದಿದ್ದೀರಿ, ನಮ್ಮ ಹೊಲ ಅಂತಂದು ಹೇಳ್ತಾ ಇದ್ರಿ, ಜೊತೆಗೆ ಹೊಳೆ ನೀರಿಗೆ ಡೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ರೀತಿ ಒಂದು ಸಂದರ್ಭ ಬಂದಿದೆ, ಏನಿದು? ಹೌದು, ಯಾಕಂದ್ರೆ ಇದು ನಮ್ಮ ಪೂರ್ವಜರ ಕಾಲದಿಂದ ಸುಮಾರು ಒಂದು 100 ವರ್ಷಕ್ಕಿಂತ ಹೆಚ್ಚು ದಿವಸದಿಂದ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಯಾವುದೂ ತೊಂದರೆ ಇರಲಿಲ್ಲ. ಬಟ್ ಈಗೇನಾಗಿದೆ, ಇವ್ರು ರೈಲ್ವೆ ಟ್ರ್ಯಾಕ್ ಡಬಲ್ ಟ್ರ್ಯಾಕ್ ಬಂದಾಗ ಯಾರಿಗೋ ಕಾಂಟ್ರಾಕ್ಟರ್ ಕೊಟ್ಟಿದ್ರು, ಅವನು ಆ ರೋಡ್ ಎಬ್ಬಿ ಆ ಇದ್ದದ್ದು ಹಾಳು ಮಾಡಿ ಅವ ರೋಡ್ ಮಾಡಿ ಹೋಗ್ಬಿಟ್ಟ. ಆ ರೋಡ್ ಕೆಡ್ತಲ್ಲ, ಅದನ್ನು ಮಾಡಿಕೊಡ್ಬೇಕಾಗಿದ್ದು ಅವ್ರ ಕರ್ತವ್ಯ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾವು ಹೋದ ವರ್ಷ ನಮ್ಮ ಬೆಳೆ ಇಲ್ಲೇ ಹಾಳಾಗಿ ಹೋಗ್ಯವು, ನಾವು ಯಾರೂ ಮನೆಗೆ ಒಯ್ದಿಲ್ಲ. ಯಾಕಂದರೆ ಇವ್ರು ರಸ್ತೆ ಇಲ್ಲ, ರೈತರು ಹೊಲ್ದಾಗ ಅಡ್ಡಾಡಕ್ಕೆ ಬಿಡಲ್ಲ. ಇವೆಲ್ಲ ತೊಂದರೆ ಒಂದು ವರ್ಷದಿಂದ ನಾವು ಹಾಳಾಗಿ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಂಬಂಧಪಟ್ಟಂತಹ MP ಗಳನ್ನು, ಮಾಜಿ ಮುಖ್ಯಮಂತ್ರಿಗಳು ಬಂದು ಜಾಗ ನೋಡಿ ಬಂದು ರೈಲ್ವೆ ಅಧಿಕಾರಿಗೆ ತಿಳಿಸಿದ್ರು, ಈವರೆಗೂ ಕ್ಯಾರೆ ಅಂತ ಇಲ್ಲ. ಇದು ನನ್ನದ್ದು, ನೀವು ಇಲ್ಲಿ ಬರಂಗಿಲ್ಲ, ಉಡಾಫೆ ಉತ್ತರಗಳು ಬರ್ತಾ ಇದಾವೆ. ನೂರಾರು ವರ್ಷದಿದ್ದಂಥ ದಾರಿಯನ್ನು ಇವತ್ತು ಇವ್ರು ಬಂದ್ ಮಾಡೋಕ್ಕೆ ಇವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಸೊ ಇದು ಮಾಡ್ತಾ ಇರೋದು ನಮ್ಮ ಸಂಬಂಧ, ಪಬ್ಲಿಕ್ ಸಂಬಂಧ, ರೈಲ್ವೆ ಸೇಫ್ಟಿ ಸಂಬಂಧ. ಓಕೆ, ಎಲ್ಲ ಸರಿ ಇದ್ದಾಗ ಅಲ್ಲಿ ಪಕ್ಕದಾಗ ಹೋಗುವಂಥ ರೈತ ತನ್ನ ಹೊಲಕ್ಕೆ ಹೋಗಬಾರ್ದು ಅನ್ನೋ ಯಾವ ಕಾಯ್ದೆ? ಅಲ್ಲ, ಅಧಿಕೃತವಾಗಿ ಈಗಿದು ರೈಲ್ವೆ ಅಂದರೆ ಆ ಒಂದು ಕೇಂದ್ರಕ್ಕೆ ಸಂಬಂಧಪಟ್ಟಂಥ ದಾರಿನೇ ಅಲ್ವಾ? ಹೌದು, ಇದು ಕೇಂದ್ರ ಸರ್ಕಾರದ್ದೇ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಮಾಡಿದಾಗ ಅದ್ರ ಪಕ್ಕದಾಗ 2 ಸರ್ವಿಸ್ ರೋಡ್ ಮಾಡಿ ನಮ್ಮ ಹೊಲಕ್ಕೆ ದಾರಿ ಮಾಡಿ ಕೊಡ್ತಾರ. ಹಂಗಾರೆ ರೈಲ್ವೆದಾಗ ಯಾಕೆ ಮಾಡಬಾರ್ದು? ಈ ರೈಲ್ವೆಗೆ ನಾವು ಕೇಂದ್ರ ಸರ್ಕಾರನಲ್ಲ, ಬ್ರಿಟಿಷರ ಸರ್ಕಾರ ಅಂತವೆ. ಯಾಕಂದ್ರೆ ಇವತ್ತು ಇವ್ರದ್ದು ಅದೇ ಕಾಯ್ದೆ ಕಾನೂನುಗಳೇ ಮುಂದುವರೆದು, ಯಾರು ಇಲ್ಲಿ ಏನೂ ಪ್ರಶ್ನೆ ಮಾಡಲ್ಲ. ಇದು ನಮಗೆ ಹೊಲ ಕಡ್ಡಾಡೋ ದಾರಿ, ಇವ್ರು ಅಡ್ಡು ಮಾಡ್ತಾರ ಅಂತ ಅಂದಮೇಲೆ ನಾವೇ ಇವತ್ತು ದಾರಿ ಮಾಡೋಣ ಅಂತ ತೀರ್ಮಾನ ತಗೊಂಡ್ವಿ. ನಾವಿಲ್ಲಿ ಯಾವ ಹೋರಾಟ ಅಂದರೆ ರೈಲ್ ಬಂದ್ ಮಾಡೋದು, ಹಳಿ ಕೀಳೋದು ಅಲ್ಲ, ಮತ್ತೊಬ್ರಿಗೆ ತೊಂದರೆ ಮಾಡೋದಲ್ಲ. ನಮ್ಮ ವಿಚಾರ ಇಷ್ಟ, ನಮ್ಮ ಹೊಲಕ್ಕೆ ಹೋಗೋ ದಾರಿನ ನೀವು ಮಾಡಿಕೊಡ್ರಿ ಅಂತ ಹೇಳೀವಿ, ಮಾಡಿಕೊಟ್ಟಲ್ಲ. ಅದಕ್ಕೆ ನಾವೇ ಮಾಡ್ಕೊಳಕತ್ತೀವಿ ಇವತ್ತು ತಾತ್ಪೂರ್ತಿಕ. ಏಕೆಂದರೆ ಇದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡೋಕೆ ರೈತನ ಕಡಿದ್ದ ಆಗಲ್ಲ. ನನ್ನ ಟೈರ್ ಗಾಡಿ ಅಡ್ಡಾಡಕ್ಕೆ, ನನ್ನ ಟ್ರ್ಯಾಕ್ಟರ್ ಹೋಗೋಕೆ ಒಂದಿಟ್ಟು ತಗ್ಗ ಪಗ್ಗ ಮಣ್ಣು ಮುಚ್ಕೊಂಡಾನೆ. ಬಟ್ ನನ್ನ ವಿನಂತಿ, ರೈತರು ಹೆಂಗೆ ಪಬ್ಲಿಕ್ ಸರ್ವಿಸ್ ಕೊಡ್ತಾರ ಅಂದ್ರೆ, ಪಬ್ಲಿಕ್ಕಿಗೆ ಉಪಯೋಗ ಹೆಂಗೆ ಮಾಡ್ತಾರ ಅಂದ್ರೆ, ಇಲ್ಲಿರೋಂಥ ಪಬ್ಲಿಕ್ನು ಇಲ್ಲಿರೋರು ಪಬ್ಲಿಕ್ಕ, ಇಲ್ಲಿರೋ ತೊಂದರೆ ಮಾಡಬಾರ್ದು. ನಮಗೆ ಸರ್ವಿಸ್ ರಸ್ತೆ ಮಾಡಿ ಬಾಜು ಹೊಲ ಅಕ್ವೇರ್ ತಗೊಂಡು ಮಾಡಲಿ, ಅವ್ರಿಗೆ ಜಾಗ ಸಾಲಿಕ್ರೆ ಬೇಕಾದಷ್ಟು ಜಾಗ ಐತಿ, ಅದ್ರ ಅಡ್ಡಾಡಕತ್ತೇವಿ. ಅಥವಾ ಜಾಗ ಕೊರಿ ಐತಿ ಅಂದ್ರೆ ಮತ್ತೊಂದು ಜಾಗ ಅಕ್ವೇರ್ ಮಾಡ್ಕೇಳಿ, ನಮಗೆ ದಾರಿ ಮಾಡಿಕೊಟ್ಟು ಮುಂದೆ ಹೋಗ್ಲಿ. ಇಲ್ಲ ಅಂದರೆ ಅವ್ರೇನೋ ಫೆನ್ಸಿಂಗೋ ಗಿನ್ಸಿಂಗೋ ಹಾಕ್ತೇವೆ ಅಂತ ಮಾತಾಡ್ತಾ ಇದಾರೆ. ಏನು ಫೆನ್ಸಿಂಗ್ ಹಾಕಿದ್ರು ಈ ದಾರಿ ಬಿಟ್ಟು ಒಳಗೆ ಹಾಕ್ಯಬೇಕು. ಈ ದಾರಿ ಸೇರಿಸಿ ಏನಾರ ಹಾಕಕ್ಕೆ ಬಂದ್ರೆ ಈಗಿರೋ ಹೋರಾಟನ ಬೇರೆ, ಮುಂದಿರೋ ಹೋರಾಟನ ಬೇರೆ. ನಾವು ಈಗ ಇದು ಎಷ್ಟು ರೈತರಿಗೆ ಸಮಸ್ಯೆ ಆಗಿದೆ ಅಂದರೆ ಈ ಒಂದು ರಸ್ತೆ, ಇದು ಸುಮಾರು ಒಂದು 800 ಸರ್ವೆ ನಂಬರ್ ಅದಾವೆ. ಅಂದರೆ ಸುಮಾರು ಒಂದು 1500ರಿಂದ 2000 ಜನ ನಮ್ಮ ಗ್ರಾಮದವರು ಇದೇ ರಸ್ತೆದಾಗ ಅಡ್ಡಾಡ್ಬೇಕು. 2000 ಜನ ರೈತರಿಗೆ ಅಡ್ಡಾಡಕ್ಕೆ ತೊಂದರೆ ಮಾಡ್ಯಾರ. ಯಾರೋ ಒಬ್ಬಿಬ್ರು 8-10 ಜನನೂ ಅಲ್ಲ, ಯಾರಿಗಾದ್ರೂ ತೊಂದ್ರೆನ. ಆದರೆ 2000ಕ್ಕಿಂತ ಹೆಚ್ಚು ಜನ ಇಲ್ಲಿ ಅಡ್ಡಾಡ್ತೇವೆ ನಾವು. ನಮ್ಮ ಮೇನ್ ರಸ್ತೆನೇ ಇದು, ನಮ್ಮ ಊರಿನ ಮೇನ್ ರಸ್ತೆನೇ ಇದು. ಇದನ್ನು ಬಂದಾದ್ರೆ ನಾವು ಹೊಲಕ್ಕೆ ಹೋಗೋದು ವಜ್ಜಕತಿ. ನಾವು ಅದಕ್ಕೆ ಇವತ್ತು ತಾತ್ಪೂರ್ತಿಕ ಮಾಡಕತ್ತೀವಿ. ನಾಳೆ ಇನ್ನೂ ಏನು ಬೇಕು ಅದನ್ನು ನಮ್ಗೆ ಅವಶ್ಯ ಬಿದ್ದಲ್ಲಿ ನಾವು ಡೆವಲಪ್ ಮಾಡ್ಕೊಂತೀವಿ. ಬಟ್ ನಾವು ಅವ್ರ ಗೆರೆಯಾಗಿ ಬಂದು ಏನೋ ತೊಂದರೆಯಾಗಿ ಅವರು ಯಾವ ಸಿಗ್ನಲ್ ನಿಂತ್ಕೊಂಡು ಹಿಂಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು. ಅವರೇ ಮಾಡಿಕೊಟ್ರೆ ಭಾಳ ಸಂತೋಷ. ಮಾಡಿಕೊಡ್ಲೇ ಇಲ್ಲ ಅಂದ್ರೆ ಈ ಹೋರಾಟವ ಅನಿವಾರ್ಯವಾಗಿ ನನ್ನ ಹೊಲ, ನನ್ನ ಊರು, ನನ್ನ ಜಾಗ, ಇಲ್ಲಿ ಯಾರ್ದಾರ ಅಪ್ಪಣೆ ಕೇಳ ಜರೂರತ್ತಿಲ್ಲ. ಅವ್ರು ಯಾರೋ ಬರೋದು ನನ್ನ ಅಪ್ಪಣೆ ತಗೊಂಡ್ಬರ್ಬೇಕು ನನ್ನ ಗ್ರಾಮಕ್ಕೆ. ನಾವು ಹಾಗೆ ನಡ್ಕೊಳ್ಳೋದು. ಸರ್, ಈಗ ಚುನಾವಣೆಗಳು ಬಂದ ಸಂದರ್ಭದಲ್ಲಿ ರೈತರು ಬೇಕಾಗ್ತಾರೆ, ರೈತರ ಮತಗಳು ಬೇಕಾಗುತ್ತೆ. ನೀವು ಏನು ಮಾಡಿದ್ರು ನಾನು ಮಾಡಿಕೊಡ್ತೀನಿ ಅನ್ನೋದಕ್ಕೆ ಎಲ್ಲ ನಾಯಕರು ಸಿದ್ಧ ಆಗಿರ್ತಾರೆ. ಚುನಾವಣೆ ಮುಗಿದ ಬಳಿಕ ರೈತರು ಇಂಥ ಸಮಸ್ಯೆ ಇದೆ ಅಂತಂದಾಗ ಯಾಕೆ ಈ ಕಡೆ ಮುಖನೇ ಹಾಕೋದಿಲ್ಲ? ಮತಗಳು ಬೇಕು, ಆದರೆ ಅವ್ರ ಸಮಸ್ಯೆಗಳು ಬೇಡ ಅಂತಂದ್ರೆ ಹೇಗೆ?
ನಾನು ಒಟ್ಟಾರೆ ಚುನಾವಣೆ ಅಥವಾ ಮತ ಅನ್ನತ್ಲೇ ನಮ್ಗೆ ಹೆದರಿಕೆ ಆಕೈತೆ ಮಾತಾಡಕ್ಕೆ. ಯಾಕೆ ಗೊತ್ತಾ, ಓಟ್ಗಾಗಿ ಏನು ಬೇಕೆಲ್ಲ ಮಾಡ್ತಾರೆ. ಯಾರು ನಾ ಮನ್ಯಾಗ ಕುಂದಿರ್ತಾನೆ 2,000 ಕೊಡು ಅಂದದ್ದಲ್ಲ, ಮನ್ಯಾಗ ಕುಂತವ್ರಿಗೆ 2,000 ಕೊಡ್ತಾನೆ ಅಂತ ಅನೌನ್ಸ್ ಮಾಡಿ ಆರಿಸಿ ಬಂದು ಸರ್ಕಾರ ಮಾಡಕತ್ರು. ಇದು ಒಂದೇ ಇಲ್ಲಿಗೆ ಮುಗಿಲಿಲ್ಲ, ಇದನ್ನು ಇಡೀ ರಾಜ್ಯದ ದೇಶದ ತುಂಬ ಮಾಡಕತ್ರು. ಅಲ್ಲಿನೂ ಅವೇ ಅನೌನ್ಸ್ ಕೊಡಕತ್ರು, ಪುಕ್ಕಟ ಯೋಜನೆ ಕೊಡಕತ್ರು. ಅದಕ್ಕೆ ದುಡ್ಡು ಸಾಲ್ತಾ ಇಲ್ಲ. ನಾವು ಏನು ಕೇಳ್ತೀವಿ, ಏನು ಬೇಕು ಅಂತೀವಿ, ಅದನ್ನು ಯಾರೂ ಮಾಡಲ್ಲ. ಅವ್ರಿಗೆ ಓಟಿಗಾಗಿ ರಾಜಕೀಯ ಮಾಡೋರು, ಓಟ್ ತಗೊಳಕ್ಕೆ ಏನು ಬೇಕು ಅದನ್ನು ಮಾಡೋರು. ಈಗ ಇನ್ನು ತೊಂದರೆ ಆಗೈತೆ ಅಂದರೆ ಯಾರೂ ಕೇಳಲ್ಲ. ಇದು ಅನಿವಾರ್ಯ. ನಾವು ರೈತ ಸಂಘಟನೆಯಾಗಿ ಏನು ಈ ಪಕ್ಷಗಳು ವಿರೋಧ ಪಕ್ಷಗಳು ಮಾಡುವಂಥ ಕೆಲಸವನ್ನು ಇವತ್ತು ಸಂಘಟನೆ ಮಾಡಕತ್ತೈತಿ. ಅವ್ರನ್ನ ಪ್ರಶ್ನೆ ಮಾಡಕತ್ತಿದ್ದು ಸಂಘಟನೆ ಮಾತ್ರ. ಇವ್ರು ಯಾರ ಪ್ರಶ್ನೆ ಮಾಡಿದ್ರೆ ನೀ ಇದ್ದಾಗ ಹೆಂಗೆ ಮಾಡಿದ್ದಿ, ನೀ ಇದನ್ನ ಮಾಡಿದ್ದಿಲ್ಲ ಅಂತಾರ, ಇವ್ರಿಗೆ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಅವನೋಸ್ ದಿವಸ ಹಂಚ್ಕೊಂಡಿರ್ತಾರೆ ಅಧಿಕಾರನ, ಯಾವಾರ ಇಲ್ಲ. ಅವಸ್ ದಿವಸ ಮಾಡಿದ್ರಿದ್ದ ನೀ ಏನು ಕಮ್ಗಿದ್ದಿ, ನೀನು ಅದನ್ನು ಮಾಡಿದ್ದಿಲ್ಲ ಅಂತಾರ, ಇವ್ನಿಗೆ ಗೊತ್ತಿರ ಇವ್ರಿಗೆ ಅವ್ರಿಗೆ ಅದು. ಹಿಂಗಾಗಿ ಅವ್ರಿಗೆ ಮಾಡೋಕ್ಕಾಗಲ್ಲ. ನೋಡೋಣ, ನಮ್ಮನ್ನು ಕೇಳೋಣ, ನಾವು ಓಸೂರ್ನು ತೆಗಿತೇವೆ ಹೊರಗೆ. ಯಾಕಂದ್ರೆ ನಾವು ಯಾವ ಪಕ್ಷದ ಪಾರಲ್ಲ. ರೈತಗೆ ನಿಜವಾಗ್ಲೂ ಅನ್ಯಾಯ ಆದಾಗ ರೈತನ ಬಗ್ಗೆ ಕಳಕಳಿ ಇದ್ರೆ, ನಾನು ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಬಿಗಿತಾರ ಅನ್ನೋದಾದ್ರೆ ಇಂಥ ಪರಿಸ್ಥಿತಿಯಾಗ ಬಂದು ನಿಂದಿರ್ಬೇಕು. ನಿನ್ನೆ MP ಅವ್ರ ಕಡೆ ಸಂಬಂಧಪಟ್ಟ ಪೊಲೀಸರು ಪಾಪ ಅವರು ಸೆಕ್ಯೂರಿಟಿ ಸಂಬಂಧ ಗುದ್ದಾಡ್ರು. ಅವರು ಮಾತಾಡಿದ್ರು, ಇಲ್ಪ ನಾನು ಎಲ್ಲ ಮಾತಾಡೀನಿ, ಹೇಳೇನಿ, ಮಾಡಿಸ್ತೀನಿ ಅಂದ್ರು. ಅದಕ್ಕೆ ಟೈಮ ಇಲ್ಲ. ಯಾಕಂದ್ರೆ ನಾವೀಗ 8 ತಿಂಗಳಾಯ್ತು MP ಅವ್ರಿಗೆ, ಮತ್ತು ಇಲ್ಲಿ ಮಟನೂ ಏನೂ ಇಲ್ಲ. ಇದೊಂದು ಪತ್ರ ನೋಡಕ್ಕೆ, ಇಲ್ಲಿ ಕೆಲಸ ಬಂದು ನೋಡಕ್ಕೆ ಅಥವಾ ಎಸ್ಟಿಮೇಟ್ ಮಾಡಕ್ಕೆ 8 ತಿಂಗಳು ಸಾಕಾ? ಇನ್ನೂ ಹೆಚ್ಚು ಬೇಕಾ ಇವ್ರಿಗೆ? ನಾನು ಯಾಕಂದ್ರೆ ಹೌದು, ಹೋದ ವರ್ಷದ ಪೀಕ್ ಇಲ್ಲೇ ನಾನು ಹೊಲದಾಗ. ಇವತ್ತು ಅವನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಬಂದನಿ, ಹೊಲ ತಿರುವಿ ಹಾಕಿ ಬಂದನಿ. ಈ ವರ್ಷ ನಾ ಪೀಕ್ ಒಯ್ಬೇಕಂದ್ರೆ ನಂಗೆ ದಾರಿ ಆದ್ರೆ ಒಯ್ಯಕ್ಕೆ ಬರ್ತದೆ. ದಾರಿ ಇಲ್ಲ ಅಂದ್ರೆ ಈ ವರ್ಷದ ಪೀಕು ಇಲ್ಲೇ ಹಾಕತ್ತೆ. ಅಂದ್ರೆ ವರ್ಷದ ಗಂಜಿನ ಈ ದಾರಿ ಸಂಬಂಧ ನಾನು ಹೊಲದಾಗ ಬಿಡ್ಲೆ. ನನ್ನ ವೈಯಕ್ತಿಕ ಅಂದ್ರೆ ರೈತನ ಪ್ರಶ್ನೆ ಐತಿ, ಅಳಿವು ಪ್ರಶ್ನೆ ಐತಿ. ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಹಾದಿ ಹಿಡಿದವಿ. ಇದನ್ನು ಹಗುರವಾಗಿ ತಗೋಬಾರ್ದು. ಈಗ ಆಲ್ರೆಡಿ 1.5 ಕಿಲೋಮೀಟರ್ ದಾರಿಯನ್ನು CC ರೋಡನ್ನು ಇವ್ರ ಹದ್ನಾಗ ರೈಲ್ವೇದವರು ನಮಗೆ ಅಡ್ಡಾಡಕ್ಕೆ ಮಾಡಿಕೊಟ್ಟಾರ. ಹಾಗಾದ್ರೆ ಅಲ್ಲಿ ಮಾಡಿಕೊಟ್ರಿ ಇಲ್ಲಿ ಯಾಕೆ ಬರಲ್ಲ ಅಂತ ನಮ್ಮ ಪ್ರಶ್ನೆ. ಅದು ನಮಗೆ ಮಾಡ್ಕೊಂಡವೆ ಅಂತಾರೆ ಅಲ್ರಿ. ಅಲ್ಲೇನು ಇವ್ರ ಕೆಲಸ ಇರ್ತೈತಿ, ಇವ್ರು ಟ್ರೈನ್ನಾಗ ಅಡ್ಡಾಡ್ರು. ಅಲ್ಲೇ ಪರ್ಪಸ್ಲಿ ನಮ್ಮ ರೈತನ ಗೇಟ್ ಬಂದ್ ಮಾಡಿದ್ದಕ್ಕೆ ಅಲ್ಲಿ ಮಾಡಿಕೊಟ್ರ 1.5 ಕಿಲೋಮೀಟರ್. ಅಲ್ಲಿ ಹೆಂಗೆ ಮಾಡಿಕೊಟ್ರ ಹಂಗೆ ಇಲ್ಲಿ ಮಾಡಿಕೊಡ್ರಿ ಅನ್ನೋ ಒತ್ತಾಯ ನಮ್ಮದು. ಮಾಡಿಕೊಟ್ರೆ ಖುಷಿ ಪಡ್ತೇವೆ, ಮಾಡಿಕೊಡ್ಲಿಲ್ಲ ಅಂದ್ರೆ ನಮಗೆ ಹೆಂಗೆ ತಿಳಿತಾಗ ಮಾಡ್ಕೊಂತೇವೆ. ಅವಾಗ ಯಾರಿಗಾರು ತೊಂದರೆ ಆದರೂ ಆಗಬಾರ್ದು. ಹಂಗೆ ಆಗ್ಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ. ನಮ್ಗೆ ಗೊತ್ತಿರಲ್ಲ, ಮುಗ್ಧರು ಏನೋ ಆಗಿ ಅಲ್ಲಿ JCB ಹಚ್ಚಿರ್ತವೆ, ವಯರ್ ಕಿತ್ತ ಅಂದ್ರೆ ಇವ್ರು ಸಿಗ್ನಲ್ ಬಂದ್ ಆಗ್ಬಾರ್ದು ನೋಡ್ರಿ. ನಮ್ದು ಆ ಸಂಗತಿ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ, ಬ್ರಿಟಿಷ್ ಸರ್ಕಾರ ಈಗೂ ಎಚ್ಚೆದ್ದು ನಮ್ಮ ಕಡೆ ಲಕ್ಷ್ಯ ಕೊಟ್ಟು ದಾರಿ ಮಾಡಿಕೊಟ್ರೆ ಸರಿ. ಇಲ್ಲ ಅಂದ್ರೆ ಈ ಹೋರಾಟ ಇವತ್ತಿಗೆ ಮುಗಿಯಲ್ಲ. ಇವತ್ತು ಪ್ರಾರಂಭ ಆಗೈತಿ, ಇವತ್ತು ಹಾಕ್ಯಣಕತ್ತೀವಿ. ಇವತ್ತೊಂದು ದಿವಸ ಮುಗಿಸ್ತೀವಿ. ಮತ್ತು ನಾಳೆ ನಾಡ್ದ ಯಾವಾಗ ಖಾಲಿ ಇರ್ತವಲ್ಲ, ಈ ಒಂದೇ ಸಲ ಅನ್ನೋದಕ್ಕೆ ನಿಮ್ಗೆ ಎಲ್ಲರಿಗೆ ಹೇಳಿ ಪೊಲೀಸರಿಗೆ ಗಿಲೀಸರಿಗೆ ಮಾಡೇವಿ. ಮತ್ತ ಮೇಲೆಲ್ಲ ಕುಡ್ಸಕ್ಕೆ ನಮ್ಮ ಹೊಲಕ್ಕೆ ನಾವು ಹೋಗೋ ದಾರಿಯಾಗ ನಮ್ಗೆ ಏನೇನು ಬೇಕು ಅದನ್ನು ನಾವು ಮಾಡ್ಕೊಂತ ಹೋಗ್ತೇವೆ. ಅಲ್ರಿ, ಮತ್ತೆ ಕಲ್ ತುಳ್ಕೊಂತ ಹೋಗೋಣ, ಮುಳು ತುಳ್ಕೊಂತ ಹೋಗೋಣ, ದಾರಿಯಾಗ ಇದ್ದದ್ದು ತಗಡು ಸೈಡ್ ಹಾಕ್ತೇವೆ, ಮುಂದೆ ಹೋಗ್ತೇವೆ. ಹಂಗೆ ನಾವು ಮುಂದಿನ ದಿನದ ಮಾಡ್ತೇವೆ ಅಂತ ಈ ಮೂಲಕ. ಯಜಮಾನ್ರೆ, ಈಗ ಏನೇ ರೈತನ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡ್ತಾನೆ ನಿಜ. ಈಗ ತನ್ನ ಮೂಲಕ್ಕೆ ತಾನು ಓಡಾಡ್ಬೇಕಂದ್ರೂ ಇದು ಎಷ್ಟೊಂದು ಸಮಸ್ಯೆ ತಂದು ಒಡ್ಡಿದೆಯಲ್ಲ, ಏನು ಹೇಳ್ತೀರಿ? ಯಾಕಂದರೆ ತುಂಬ ನೀವು ನಿಮ್ಮ ಹಿಂದಿನ ತಲೆಮಾರಿನಿಂದ ಓಡಾಡ್ಕೊಂಡಿದ್ದಿರ್ತಕ್ಕಂಥ ರಸ್ತೆ ಇದು. ಇದು ಸಮಸ್ಯೆ ಮೈಸೂರು ಬೆಂಗಳೂರಿಂದ ಅಪ್ ಟು ಕುಡ್ಚಿವರೆಗೆ ಇದೇ ಸಮಸ್ಯೆ ಐತಿ ರೈತರದು. ಈ ಫಸ್ಟಿಗೆ ಮೀಟ್ರ್ ಗೇಜ್ ಇತ್ತು, ಅದಕ್ಕೆ ನಡೀತಿತ್ತು. ಅಲ್ಲಿಂದ ಬ್ರಾಡ್ಗೇಜ್ ಮಾಡಿದರು. ಬ್ರಾಡ್ಗೇಜ್ ಮಾಡಿಂದೆ ಅದಕ್ಕೆ ಮತ್ತೇನು ಮಾಡಿದರು, ಡಬಲ್ ಟ್ರ್ಯಾಕ್ ಮಾಡಿದರು. ಈ ಡಬಲ್ ಟ್ರ್ಯಾಕ್ ಮಾಡೋದ್ರಿಂದ ಏನಾಯ್ತು, ರೈತರದು ಆ ಹೊಲನೂ ಹೋದವು, ಅಡ್ಡಾಡೋ ದಾರಿನೂ ಬಂದಾಯ್ತು. ಇವತ್ತು ನಾವು ರೈತರು ಬೆಳೆದ್ರೆ ಮಾಲ್ ಎಲ್ಲಿಂದ ತರಬೇಕು? ಪಕ್ಕದಾಗ ಹೋದ್ರೆ ರೈತರು ನಮಗೆ ದಾರಿ ಕೊಡೋಂಗಿಲ್ಲ. ಈ ದಾರಿಯಾಗ ನಾವು ಏನೋ ಅಲ್ಪ ಸ್ವಲ್ಪ ಬೆಳೆದು ತೊಗೊಂಡು ಬರ್ತಿದ್ವಿ. ಇವತ್ತು ಸಮಸ್ಯೆ ಇಷ್ಟು ಸಮಸ್ಯೆ ಆಗೈತಿ, ದಾರಿ ಸಮಸ್ಯೆ ನಮ್ಮ ರಾಜ್ಯದಾಗ. ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಇವತ್ತು ನಾವು ಹಾವೇರಿ ಜಿಲ್ಲಾ ರೈತ ಸಂಘದಿಂದ ಈ ಮೋಟೆಬೆನ್ನೂರು ಗ್ರಾಮದಿಂದ ಪ್ರಾರಂಭ ಮಾಡೇವಿ. ಇದು ಎಲ್ಲಿಗೆ ಹೋಗಿ ಹತ್ತತ್ತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಸರಿಯಾಗಿ ಇವರು ಸ್ಪಂದಿಸಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ತಯಾರದೇವಿ. ಅದಕ್ಕೆ ಏನು ಮುಲಾಜಿಲ್ಲ. ಸರ್ಕಾರ ಯಾವ್ದಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇವು ಎರಡೂ ಏನೈತಲ್ರಿ ಗೋಲ್ಮಾಲ್ ಕಂಪ್ನಿ. ಇವು ರೈತರಿಗೆ ಅನ್ಯಾಯ ಮಾಡೋದು ಇದು. ಈಗ ರೈತರಿಗೆ ದಾರಿ ಸಂಬಂಧ ಇಷ್ಟು ಅನ್ಯಾಯ ಮಾಡ್ತಾರಂದ್ರೆ ರೈತರು ಬೆಳೆದು ಎಲ್ಲಿಂದ ತೊಗೊಂಡು ಹೋಗ್ಬೇಕು? ಈಗ ಏನು ಹೆಲಿಕಾಪ್ಟರ್ ಕೊಡ್ತಾರೆ ನಮಗೆ ತರಕ? ಇಲ್ಲ, ಇದ್ದಿದ್ದ ದಾರಿನ ಬಂದ್ ಮಾಡಿಬಿಟ್ರೆ ರೈತರ ಸಮಸ್ಯೆ ಎಲ್ಲಿ ಬಗೆಹರಿತೈತಿ? ಅಪ್ ಟು ಕುಡ್ಚಿವರೆಗೆ ಹೋಗಿ ನೋಡ್ರಿ ನೀವು. ಇದೇ ಸಮಸ್ಯೆ ಬೆಂಗಳೂರು ಟು ಕುಡ್ಚಿ. ನಾ ಯಾಕಂದ್ರೆ ಮುಂಬೈ ಮಠ ಅಡ್ಡಾಡ್ತಾನಲ್ರಿ, ನೋಡ್ತಾನೆ. ಕುಡ್ಚಿ ಮಠ ಇದೈತಿ, ಕರ್ನಾಟಕ ಬಾರ್ಡರ್ ಲಾಸ್ಟ್ ಅದು, ಅಲ್ಲಿವರೆಗೆ ಇದೇ ಐತಿ. ಯಜಮಾನ್ರೆ,
ಈಗ ಸಂಸದರು ಹೋಗಿ ಇಲ್ಲಿ ಬಂದು ಈ ಜಾಗಕ್ಕೆ ಬಂದು ಮಾತಾಡಿದ್ದಾರೆ, ನೋಡಿದ್ದಾರೆ, ಎಲ್ಲ ಸಮಸ್ಯೆನ ತಿಳ್ಕೊಂಡೋಗಿ ಲೆಟರ್ ಬರೆದ್ರು, ಆದರೂ ಸಮಸ್ಯೆ ಬಗೆಹರಿತಲ್ಲ. ಅಂದರೆ ಇದು ಹೆಂಗೆ ಮತ್ತೆ ರೈತರ ಸಮಸ್ಯೆ ಬಗೆಹರಿಯೋದು ಹೆಂಗೆ ಸರ್? ಈಗ ಹೆಂಗೈತೆ ಅಂದ್ರೆ ರೈತ ಹಿಂಗ ಇಲ್ಲಿ ಒದ್ದಾಡ್ಕೊಂತ ಹೋಗೋದ. ಈಗ BJP ಅಂತಾರೆ ಹೇಳ್ತಾರೆ, ಕಾಂಗ್ರೆಸ್ನವ್ರು ಅಂತಾರೆ, ಅವ್ರವ್ರು ಹೇಳ್ಕೊಂತ ಹೋದಾಗ ನಾವು ರೈತರು ಯಾವಾಗಲೂ ಸಾಯ್ಕೊಂತ ಹೋಗೋದ. ಇವು ನಮ್ಮ ಸಮಸ್ಯೆ ಇವ್ರು ಯಾವ ಸರ್ಕಾರದವರು ಬಗೆಹರಿಸಂಗಿಲ್ಲ. ಅದಕ್ಕಾಗಿ ನಮ್ಮ ರಮಣ ಕೆಂಚಳಿ ಅವರು, ಮಲ್ಲಿಕಾರ್ಜುನ ಬಳ್ಳಾರಿ ಅವ್ರ ನೇತೃತ್ವದೊಳಗೆ ಇಡೀ ನಮ್ಮ ಹಾವೇರಿ ಜಿಲ್ಲೆಯಿಂದ ಹಂಗಾಗಿತ್ತು ಸರ್. ಈಗ ನಾವು ಸವಣೂರು ತಾಲೂಕಿನಾಗ ಹಿಂದೆ ಡಬಲ್ ಹಳ್ಳಿ ಆಗಿ ಮುಂದೆ ನಾವು ಬಂದ್ ಮಾಡಿದ್ವಿ, ಹರ್ಕತ್ ಕೊಟ್ಟಿದ್ವಿ. ಅಲ್ಲಿ ತಹಸೀಲ್ದಾರ್ ACR ಬಂದರು, ನಾವು ಇಲ್ಲ ಸೆಂಟ್ರಲ್ ಗೌರ್ಮೆಂಟನ್ನು ಕರೆಸ್ತೀವಿ, ಮಾತುಕತೆ ಮಾಡ್ತೀವಿ, ಸಮಸ್ಯೆ ಬಗೆಹರಿಸ್ತಾನಂದ್ರೆ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಲ್ಲ ಸರ್. ನಮ್ಮ ಸವಣೂರು ತಾಲೂಕಿನಾಗ ಇಷ್ಟು ರೈತ ಸಂಘಟನೆ ಪ್ರಭಾವ ಇಲ್ಲದಕ್ಕಾಗಿ ನಮಗೂ ದೊಡ್ಡ ಅನ್ಯಾಯ ಹಾಕೊಂಡೈತಿ. ಇವತ್ತು ಇಲ್ಲಿ ಮೊಟ್ಟೆಮಣ್ಣೂರಿಂದ ಚಲೋ ಹೋಗೈತೆ ಸರ್. ನಾವು ಎಲ್ಲಿಗೆ ಸಿರ್ಬೇಡಿಗೆ ಇವೆಲ್ಲ ಗ್ರಾಮದವ್ರ ರೈತರಿಗೆ ಎಲ್ಲರಿಗೂ ಭಾಳ ತೊಂದರೆ ಆಕೈತಿ. ನಾವು ಇದೇ ಥರ ನಾವು ಹಂಗೆ ಮುಂದುವರ್ಕೊಂತ ಹೋಗ್ತಾವ ಅಂತೇಳಿ ನಮ್ಮ ಹೋರಾಟ ಮುಂದುವರ್ಕೊಂತ ಹೋಗ್ತದೆ ಸರ್. ಇನ್ನು ಓಕೆ, ಈ ರೀತಿ ಸಮಸ್ಯೆನ ನೀವು ತುಂಬ ನೋಡಿರ್ತೀರಿ, ಯಾಕಂದರೆ ಹಿರಿಯರಿದ್ದೀರಿ, ಮೊದಲಿನ ಎಲ್ಲ ಹೋರಾಟಗಳನ್ನು ನೋಡ್ಕೊಂಡು ಬಂದಿದ್ರಿ, ಹೋರಾಟದಲ್ಲಿ ಭಾಗಿಯಾಗಿದ್ರಿ. ಈ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ನೀವು? ಈಗಾಗಲೇ ಜೋರು ಮೊದಲ ಮೀಟರ್ ಗೇಜ್ ಇತ್ತು, ಆರಾಮಾಗಿ ನಮ್ಮ ರೈತರಿಗೆ ಯಾವುದೇ ನಮ್ಮನೆ ತೊಂದರೆ ಕೊಡಲಿಲ್ಲ, ನಾವು ಆರಾಮಾಗಿ ಕೆಲಸ ಮಾಡ್ತಿದ್ವಿ. ಮುಂದೆ ಡಬಲ್ ಬ್ರಾಡ್ಗೇಜ್ ಮಾಡಿದ್ರು, ಬ್ರಾಡ್ಗೇಜ್ ಆದ ನಂತರ ಒಂದು ಲೈನ್ ಮಾಡಿದ್ರು, ಮತ್ತು ಡಬಲ್ ಲೈನ್ ಮಾಡಿದ್ರು. ಹಂಗೆ ನಮ್ಮ ಆಜು ಬಾಜು ಹೊಲನ ಅಕ್ವೈರ್ ಮಾಡ್ಕೊಂತಾನೆ ರೈತರಿಗೆ ಅನ್ಯಾಯನ ಮಾಡ್ಯಾರ. ಇಲ್ಲೇ ಭೂಮಿನೂ ತೊಗೊಂಡ್ರು, ಮತ್ತು ಅವ್ರು ರೋಡ್ ಕೂಡ ಮಾಡಿಕೊಡ್ದಂಗೆ ರೈತರಿಗೆ ಇಂಥ ದೊಡ್ಡ ಅನ್ಯಾಯ ಮಾಡಿ ಹೋಗಿದ್ದಲ್ದ. ಮತ್ತು ನಾವು ಪಾರ್ಲಿಮೆಂಟ್ ಮೆಂಬರ್ಗೆ ಅವ್ರಿಗೆ ಹೇಳಿದ್ರೆ ನಾವು ಪಾರ್ಲಿಮೆಂಟ್ನಾಗ ವಿಚಾರ ಮಾಡ್ತೀವಿ, ನೀವು ಅದನ್ನ ಇದು ಮಾಡಬೇಡ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಇವ್ರು ಯಾರೂ ಮಾತಾಡೋಕೆ ತಯಾರಿರಂಗಿಲ್ಲ. ಇವ್ರನ್ನ ನಮ್ಮನೆ ಗೊರಪುಗಳನ್ನ ಕುಂದಿರಿಸ್ದಂಗೆ ಅಲ್ಲಿ ಒಂದು ಕಡೆ ಕುಂದಿರಿಸಿ ಆ UP ಕಡೆಯವ್ರು ಅಂದರೆ ಉತ್ತರ ಪ್ರದೇಶ ನಮ್ಮ MP ಜಾಸ್ತಿ ಅದಾವ, ನೀವು ಏನು ಮಾಡ್ಕೊಳ್ರಿ ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿ ಇವು ಹೆದರಿ ಒಂದು ನಮ್ಮನೆ ಮೂಲೆ ಕುಂದಂಗೆ ಮಾಡೋಂಥ ವ್ಯವಸ್ಥೆ ಹುಟ್ಟು ಹಾಕ್ತಾರೆ. ಆ ಕಾರಣದಿಂದ ನಾವು ಮುಂದೆ ಅಷ್ಟೇ ಅಲ್ಲ, ಈ ಹೋರಾಟಕ್ಕೆ ಆ ಭೂಮಿ ಕಳ್ಕೊಂಡಂಥ ರೈತರು ಕೂಡ ಕೇಂದ್ರ ಸರ್ಕಾರದಿಂದ ಇನ್ನು ಅವ್ರಿಗೆ ಇದನ್ನು ರೊಕ್ಕ ಕೊಡಬೇಕಾಗ್ತೈತಿ. ಯಾಕೆ ಪುಗ್ಸಟ್ಲೆ ಭೂಮಿ ಅಲ್ಲ ನಮ್ಮ ಇವು, ಆ ಭೂಮಿ ಇದನ್ನು ರೊಕ್ಕನೂ ಕೊಡಬೇಕು. ಅದು ಅಲ್ಲದೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವೆ, ಜೈಲಿಗೆ ಹೋಗೋಕ್ಕಾದ್ರೂ ತಯಾರಾಗ್ತವೆ. ಇದರಿಂದ ನಾವು ಯಾವುದೇ ಕಾರಣದಿಂದ ಹಾವೇರಿ ಮೊದಲು ಇದು ಮೋಟೆಬೆನ್ನೂರು ಗ್ರಾಮ ಅಂದ್ರೆ ಮೈಲಾರ ಮಹದೇವಪ್ಪನಿಂದ ಅಗ್ರಿ ಒಂದು ಹೋರಾಟ ಮಾಡ್ಕೊಂಡು ಬಂದಂಥ ಗ್ರಾಮ. ಮುಂದೆ ಈ ಹೋರಾಟಕ್ಕೆ ಅಗ್ರಿ ಶಕ್ತಿಯುತವಾಗಿ ಇಳಿತೇವೆ. ಯಾವುದೇ ಕಾರಣಕ್ಕೂ ನಾವು ಬಗ್ಗಂಗೂ ಇಲ್ಲ, ಯಾರಿಗೆ ಜಗ್ಗಂಗೂ ಇಲ್ಲ. MP ಇರೋದು ಬಿಟ್ಟು ಬೇಕಾದರಲ್ಲಿ ನಾವು ಜೈಲಿಗೆ ಹೋಗೋಕ್ಕೂ ತಯಾರಾಗ್ತವೆ. ಆ ಕಾರಣದಿಂದ ಅವ್ರು ಮಾಡಿಕೊಟ್ರೆ ಭಾಳ ಚಲೋ. ಇಲ್ಲ ಅಂದ್ರೆ ಮುಂದಿನ ಪರಿಣಾಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಎದುರಿಸಬೇಕಾಗ್ತೈತಿ ಅನ್ನೋಂಥ ಮಾತನ್ನು ಹೇಳ್ತೇನೆ. ಇದಿಷ್ಟು ಇಲ್ಲಿ ರೈತರ ಮಾತು. ಅಂದರೆ ಒಂದು ಗ್ರಾಮ ಅಂತ ಬಂದಾಗ ನ್ಯಾಷನಲ್ ಹೈವೇ ಏನು ಹೋಗಿರುತ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಸರ್ವಿಸ್ ರಸ್ತೆ ಇರುತ್ತೆ. ಅಂದರೆ ಗ್ರಾಮಗಳಿಗೆ ಹಳ್ಳಿ ಜನರು ಓಡಾಡೋದಕ್ಕಾಗಲಿ ಈ ರೀತಿ ತಮ್ಮ ಜಮೀನುಗಳಿಗೆ ಓಡಾಡೋದಕ್ಕೆ ಒಂದು ರಸ್ತೆ ಇಲ್ಲ ಅಂದರೆ ಹೇಗೆ? ಜಾಗ ನಿಮ್ಮದೆ, ನಮಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಮಾತು ಒಂದು ಮನವಿ ರೈತರದಾಗಿದೆ. ಇನ್ನೂ ಒಂದು ಏನಂತಂದರೆ ಇಲ್ಲಿ ರಾಜಕೀಯ ಅಂದರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಈಗಿನ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಜಾಗಕ್ಕೆ ಬಂದು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಮನವಿಯನ್ನು ಮಾಡಿ ಅಲ್ಲಿ ಲೆಟರ್ನ ಕೂಡ ಬರ್ತಿದ್ರು. ಆದರೆ ಇನ್ನೂವರೆಗೂ ಸಮಸ್ಯೆ ಬಗೆಹರ್ತಿಲ್ಲ. ಈಗ ಕೃಷಿ ಚಟುವಟಿಕೆಗಳು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ, ಶ್ರೀ ಕರ್ನಾಟಕ, ಹಾವೇರಿ.